ಇನಿಷಿಯಲ್ ಡೇಸ್ ಅಲ್ಲಿ ಬ್ಯಾಡ್ ಇಂಪ್ರೆಷನ್ ಬಂದ್ರೆ ಮತ್ತೆ ಕಷ್ಟ ಆಗ್ತದೆ. ನಮ್ಮದಿಬ್ರದ್ದು ಸಹ ಯಾವತ್ತೂ ಸಹ ಹೆವಿ ಮೂಡ್ ಸ್ವಿಂಗ್. ಯಾವುದು ಸಿಕ್ಕಬಾರ್ದು ಅಂತ ಅನ್ಕೊಂಡಿದ್ದೇನೋ ಅದೇ ಸಿಕ್ಕಿದೆ. ಹಿಂಗ ಈಗ ಇಷ್ಟುಂಟು ಎಲ್ಲ ಗುಜಿರಿ ಐಟಮ್ ತಂದಿಟ್ಟಾಗಿ ಉಂಟು. ಇಲ್ಲದಿದ್ರೆ ನಾಳೆ ನೀವು ನೋಡ್ತೀರಾ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಇದು ಆ್ಯಕ್ಚುಲಿ ಡ್ಯೂಕರ್ ಭಟ್ನ ಚಾನಲಲ್ಲಿ ಬರ್ತಿದೆ ಫುಟೇಜ್. ನಮ್ಮದು ಪಯಣ ಬ್ಯಾಂಗ್ಳೂರಿಗೆ. ಇವತ್ತು ಎಲ್ಲ ಪ್ಯಾಕ್ ಆಗಿ ಕೆಲವು ಐಟಮ್ಸ್ ಎಲ್ಲ ಬ್ಯಾಂಗ್ಳೂರಿಗೆ ಬೇಕಿತ್ತು, ಎಲ್ಲ ತಗೊಂಡು ಹೋಗುವ ಅಂತೇಳಿ ಕಾರ್ ತಗೊಂಡೆ. ನಾವು ಹೊರಟಿದ್ದೇವೆ, ಕಾರ್ ಫುಲ್ ಲೋಡೆಡ್. ಆ್ಯಕ್ಚುಲಿ 4 ಜನ ಹೋಗುವ ಅಂತ ಪ್ಲ್ಯಾನ್ ಇತ್ತು. ಜನ ಇದ್ದರು, ಲಗೇಜ್ ಉಂಟು, ಜನ ಇದ್ದಾರೆ ಅಂತೇಳಿ ಕಾರ್ ತಗೊಂಡದ್ದು. ಮತ್ತು ಈಗ ಲಗೇಜ್ ಹಾಕಿ ನೋಡುವಾಗ ಕೂತ್ಕೊಳ್ಳಿಕ್ಕೆ ಇರೋದು 2 ಜಾಗ. ನಾನು ಮತ್ತು ಈಚೆ ಕೋ ಪ್ಯಾಸೆಂಜರ್ ಅನೀಶ್ ಇದ್ದಾನೆ. ಈಗ ಪುತ್ತೂರಿಂದ ಹೊರಟಿದ್ದಾನೆ. ಅವನನ್ನು ಸೀದಾ ಕರ್ನಾಟಕದಲ್ಲಿ ಪಿಕ್ ಮಾಡಬೇಕು. ಯಾಕಂದರೆ ಸೀದಾ ಅವನ ಮನೆಗೆ ಹೋಗುವ. ಅವನ ಮನೆಯಲ್ಲಿ ಕೆಲವು ಐಟಮ್ಸ್ ಉಂಟು, ಅದನ್ನೆಲ್ಲ ಹಾಕಿ ಅವನು ಹೋಗಬೇಕು. ಲಕ್ ಅಂತಂದರೆ 2 ಜನ ಹೊರಡಲಿಲ್ಲ, ಬರೋದಿಲ್ಲ ಇಲ್ಲಿದ್ರು ಇವತ್ತು. ಹಾಗೆ ನಾಚಿಕೆ ಇರಲಿಲ್ಲ. ಇಲ್ಲಾಂದರೆ ಈಗ ಲಗೇಜನ್ನು ಎಂತ ಮಾಡೋದ್ರಾಗೆ ಸೈಡ್ ಇರಲಿಲ್ಲ. ನಮ್ಮನೆ ಲಗೇಜ್ ಉಂಟು. ಹಾಗೆ ಈಗ ಸೀದಾ ಕರ್ನಾಟಕಕ್ಕೆ. ಅನೀಶ್ ಬ್ಯಾಂಗ್ಳೂರಲ್ಲಿ ಅವ ಬ್ಯಾಂಗ್ಳೂರಿಂದ ಆಗಲೇ ಹೊರಟಿದ್ದಾನೆ. ನಾನು ಈಗ ಟೈಮ್ 1:10 ಬಂತು, 5 ಮಿನಿಟ್ಸ್ ಉಂಟು. ನಾನು ಹೊರಟೆ. ಹೀಗಾಗಿ ಇನ್ನು ಕಲ್ಲಡ್ಕ ಸ್ವಲ್ಪ ಟ್ರಾಫಿಕ್ ಉಂಟು. ಆದರೆ ಬೈಕಲ್ಲಿ ಬೇಗ ರೀಚ್ ಆಗುವ, ಹಾಫ್ ಆನ್ ಅವರಲ್ಲಿ ಮೋಸ್ಟ್ಲಿ. ನನಗೆ ಕಾರಲ್ಲಿ ಸ್ವಲ್ಪ ಟೈಮ್ ಬೇಕಾಗಿತ್ತು. ಪುತ್ತೂರಿಂದ ಕಲ್ಲಡ್ಕಕ್ಕೆ ಟ್ರಾಫಿಕ್, ನಗರ ಇರ್ಬೋದು, ಕಬ್ಬಕ್ಕ ಟ್ರಾಫಿಕ್ ಇರ್ಬೋದು, ಪೀಕ್ ಟೈಮ್ ಎಲ್ಲ, ಕಾಲೇಜ್ ಎಲ್ಲ ಬಿಟ್ಟಿರ್ತದೆ. ಸೊ ಹೋಗಿ ಅನೀಶ್ನ ಮನೆಯಲ್ಲಿ ಸಿಗ್ತಾನೆ. ಅಲ್ಲಿ ಅವನಿಗೆ ಹ್ಯಾಂಡ್ ಓವರ್ ಆಗ್ತದೆ ಈ ಫುಟೇಜ್. ಮತ್ತು ಅವ ಕಂಟಿನ್ಯೂ ಮಾಡ್ತಾನೆ. ಅನ್ನೋದೇ ಸೇಮ್ ಕೆಲವು ಐಡಿಯಾಸ್ ಇರ್ತದಲ್ಲ, ಅದರಲ್ಲಿ ಅವ ಕಂಟಿನ್ಯೂ ಮಾಡ್ತಾನೆ. ಓಕೆ, ನಾ ಇಷ್ಟೇ ಇಲ್ಲಿಗೆ. ಥ್ಯಾಂಕ್ ಯು, ಬೈ ಬಾಯ್. ಹಿಂದೆ ಒಬ್ಬ ಸಾಯ್ತಿದ್ದಾನೆ ಓವರ್ಟೇಕ್ ಮಾಡಲಿಕ್ಕೆ, ಮುರುಘಾಸಿನವ. ಹೇ ಯಪ್ ಎಸ್ ಗೈಸ್, ನಮ್ಮದು ಕೂದಲು ಮತ್ತು ಬಿಯರ್ಡ್ ಎಲ್ಲ ಒಂಥರ ಉಂಟು. ಇಗ್ನೋರ್ ದ್ಯಾಟ್ ಒನ್ ಫಸ್ಟ್. ಅದಾದಮೇಲೆ ನಮ್ಮ ಮನೆಯಿಂದ 1-2-3 ಲಗೇಜೆಲ್ಲ ಹಾಕಿಕೊಂಡು ನಾವೀಗ ಕಲ್ಲಡ್ಕದಿಂದ ನಮ್ಮದು ಟ್ರಿಪ್ ಸ್ಟಾರ್ಟ್ ಆಗಿದೆ. ಟ್ರಿಪ್ ಇದು ಹೊಸ ಟ್ರಿಪ್. ವಿಷಯ ಎಂತ ಅಂತ ಹೇಳಿ ನಿಮಗೆ ಹೋದ ಮೇಲೆ ಗೊತ್ತಾಗ್ತದೆ. ಇದೊಂದು ಕೂದಲು ಮಾತ್ರ ಒಂದು ಕೊಡ್ತಾ ಉಂಟು. ನಮ್ಮ ಮನೀಶ್ ಈ ಸತ್ಯ ಒಂದು ಡ್ರೈವರ್. ಅವತ್ತು ನಾವು ಕರ್ಕೊಂಡು ಬಂದಿದ್ದೇವೆ, ಇವತ್ತು ನಮ್ಮನ್ನು ಅವ್ರು ಕರ್ಕೊಂಡು ಹೋಗ್ತಾರೆ. ಹಾಗೆ ಬರಬೇಕಾದ್ರೆ ನಮ್ಮ ಮನೀಶ್ ಅವರು ಗಮ್ಮತ್ತು ಮಾಡಿದ್ದಾರೆ. ಒಂದು ಹಾಸನದಿಂದ ಸಕಲೇಶ್ಪುರ ತನಕ ಪಿಲ್ಲನ್ ಸೀಟಲ್ಲಿ ಚಂದ ನಿದ್ದೆ ಮಾಡಿದ್ದಾರೆ. ಸೊ ಇವತ್ತು ನಾನು ಅವನ ಮೇಲೆ ಟ್ರಸ್ಟ್ ಇಟ್ಟು ನಾನು ನಿದ್ದೆ ಮಾಡ್ತೇನೆ. ನೋಡ್ಬೋದು ಇಲ್ಲಿ ಕರ್ನಾಟಕದ ಗುಜೇರಿ ರೋಡ್. ಇನ್ನು ಸಹ ಇದೊಂದು ಸರ್ವಿಸ್ ರೋಡ್ ಕ್ಲಿಯರ್ ಆಗಲಿಲ್ಲ. ಆ ಕಡೆ ಸರ್ವಿಸ್ ರೋಡ್ ಕ್ಲಿಯರ್ ಆಗಿದೆ. ಇದಿಷ್ಟು ಬಿಟ್ಟು ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಆಗಿ ಲೋಡ್ ಆಗಿದೆ. ಇನ್ನೀಗ ಬೆಂಗಳೂರಿಗೆ ಹೋಗಿ ಬೀಜಿಂದ ಎಂತ ಅಂತ ನೋಡಬೇಕು. ಇವತ್ತೀಗ ವಯಾ ಮಡಿಕೇರಿ ಮೈಸೂರು ಹೋಗ್ತಿದ್ದೇವೆ. ಯಾಕಂತ ಹೇಳಿ ನನಗೆ ಸಹ ಗೊತ್ತಿಲ್ಲ. ನಾವು ಇನ್ನೀಗ ಅಲ್ಲಿ ರೀಚ್ ಆಗಬೇಕಾದ್ರೆ ಲೇಟ್ ಮಾಡಿದರೆ, ಓನರ್ ಹತ್ರ ಹೋಗಿ ಕೀ ಕೇಳಬೇಕಾದ್ರೆ ಲೇಟ್ ಆಗ್ತದೆ. ಫಸ್ಟಿಗೆ ಇನಿಷಿಯಲ್ ಡೇಸಲ್ಲಿ ಬ್ಯಾಡ್ ಇಂಪ್ರೆಷನ್ ಬಂದರೆ ಮತ್ತೆ ಕಷ್ಟ ಆಗ್ಬೋದು. ಈಗ ಅಲಕ್ಕ ನಮ್ಮ ಕೈಯಲ್ಲಿದ್ದ ಹಣ ಎಲ್ಲ ಖಾಲಿ ಆಗ್ತದೆ. 1-2 ತಿಂಗಳಿಗೆ ಯಾರು ಸಹ ಎಂತ ಸಹ ಕೇಳಬೇಡಿ, ಕರೆಯುವುದು ಸಹ ಬೇಡ. ನಾವು ಸ್ವಲ್ಪ ಪೀಸಾಗಿ ಸೆಟ್ ಆಗಬೇಕು. ನಮ್ಮದೀಗ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಉಂಟು ಡ್ಯೂಕರ್ ಭಟ್ಟಿಂದ. ನಾವೀಗ ಹೋಗ್ತಿರುವಂತಹ ರೂಟನ್ನು ಒಂದು ಸತಿ ಟ್ವಿಸ್ಟ್ ಕೊಡು ಅಂತ ಹೇಳಿ ಸುಬ್ರಹ್ಮಣ್ಯ ಕಡೆಗೆ ಹೋಗ್ತಿದ್ದೇವೆ. ಆಚೆ ಎಲ್ಲಿದ್ದ? ಬೆಳ್ಳಾರಿಗೆ ಬಂದು ಬೆಳ್ಳಾರಿಯಿಂದ ಸುಬ್ರಹ್ಮಣ್ಯ ರೂಟ್. ಅದಾದಮೇಲೆ ಅಂತ ಹೇಳಿ ನೀವು ನೋಡ್ತೀರಿ. ಕೆಸರೆಲ್ಲ ನಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಮಳೆ ಸಹ ಬರ್ತಾ ಉಂಟು. ಅಲ್ಲಿಂದ ಬರ್ತದಿಲ್ಲ, ಆಮೇಲೆ ಬಂದರೆ ಜೋರು ಬರಬಾರ್ದು. ವೆದರ್ ಎಲ್ಲ ಕೋಲ್ಡ್ ಆಗಿ ಉಂಟು. ಈಗ ನೋಡ್ಬೇಕಿನ್ನು ಎಂತ ಕತೆ ಅಂತ ಹೇಳಿ. ಕೂದಲು ಅದು ಇದೆಲ್ಲ ಕಡಿಯೋಗಿದೆ. ಇಗ್ನೋರ್ ದ ಫೇಶಿಯಲ್ ಸಮಥಿಂಗ್. ಸುಬ್ರಹ್ಮಣ್ಯದ ಮನಸ್ಸು ಎಂತ ನೋಡ್ಬೇಕು. ಅದೇ ಅಷ್ಟೇ ಅಲ್ಲಿಂದ ನೋಡು. ಅದೇ ನಮ್ಮದಿಬ್ರದ್ದು ಸಹ ಯಾವತ್ತೂ ಸಹ ಹೆವಿ ಮೂಡ್ ಸ್ವಿಂಗ್. ಈಗ 5:05 ಬಿಂದುವಿನ ಮನೆಯಿಂದ ಹೊರಡ್ತಿದ್ದೇವೆ. ಬಾಯ್ ಬಾಯ್. ಇಂದೀಗ ನಮ್ದು ಪ್ಲಾನ್ ಮತ್ತೆ ಚೇಂಜ್ ಆಯ್ತು. ಮಡಿಕೇರಿಯಿಂದ ಡೈರೆಕ್ಟ್ ಈಗ ಹಾಸನ. ಬಾಯ್. ಈಗ ಪ್ಲಾನ್ ಚೇಂಜ್ ಆಗಿ ನಾವು ಶಿರಾಡಿ ಘಾಟಿ ಡೈರೆಕ್ಟ್ ಇನ್ನೀಗ ಹಾಸನದಲ್ಲಿ ಒಂದು ಸ್ಟಾಪ್ ಕೊಡಬೇಕು. ಇದರಿಂದ ಒಂದು ಗಾಡಿ ಬರ್ತಾ ಉಂಟು.
ನಮ್ಮ ಮನಸ್ಸಿಗೊಂದು ಬಿಂದುವಿನ ಮನೆಗೆ ಬರದಿದ್ರೆ ಪಾಪ ನಿದ್ದೆ ಬರುದಿಲ್ಲ, ನಿದ್ದೆ ಬರುದಿಲ್ಲ. ಎಂತ ಗೊತ್ತಿಲ್ಲ ಆಕ್ಚುಲಿ ಅನಿಸಿಗೆ ಒಂದು ಆಸೆ ಇತ್ತು. ಈಗ ನನ್ನ ಮೇಲೆ ಟರ್ನ್ ಮಾಡ್ತಾನೆ, ಇದೆಲ್ಲ ಕ್ಯಾನ್ಸಲ್. ನೋ, ಅದಕ್ಕೆ ಬಂದದ್ದು. ಅಂದರೆ ಎಲ್ಲ ಫ್ರೆಂಡ್ಸ್ ಮೀಟ್ ಆದ್ವಿ. ಇವಳು ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ, ಇವಳು ಪುತ್ತೂರು ಸಹ ಬರಲಿಲ್ಲ. ಹಾಗಾಗಿ ನಾವು ಆನ್ ದ ವೇ ಹೋಗುವಾಗ ಮಾತಾಡಿಕೊಂಡು ಹೋಗುವ ಅಂತ. ಅಂದರೆ ಇನ್ನೀಗ ನಾವು ಸಿಗುವಂಥದ್ದು ಒಂದು 4-5 ಮಂತ್ ಆದಮೇಲೆ, 6 ಮಂತ್. ಹಾಂ, ಮೇ ಬಿ ಆ ಟೈಮಲ್ಲಿ ಸಿಗ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಕರೆಂಟ್ ಸಿಚುವೇಶನಲ್ಲಿ ಹೇಗೆ ಆಗ್ತದೆ ಹಾಗೆ ಮಾತಾಡಿಕೊಂಡು ಮೂವ್ ಆಗುತ್ತೆ ಅಷ್ಟೇ. ಯಾವುದು ಸಿಕ್ಕಬಾರ್ದು ಅಂತ ಅಂದ್ಕೊಂಡಿದ್ದೇನೋ ಅದೇ ಸಿಕ್ಕಿದೆ. ನಮ್ಮ ಮನೆ ಬರೋ ಹಾಗೆ ಇಲ್ಲಿ ಸುಖಾಯ್ತು. ಗುಂಡ್ಯದಿಂದ ಜಸ್ಟ್ ಒಂದು 2 to 3 kilometers ರನ್ ಮಾಡಿದಷ್ಟೇ ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಈಗ ಮೈಲೇಜ್ ಒಂದು 25ರಲ್ಲಿ ನಿಲ್ಸಿದೆ. ಹಾಂ, ಛತ್ತಿ ಹೋಗಿ ಈಗ ದೀಪಾವಳಿ ಹಬ್ಬ ಮುಗಿಸಿ ಎಲ್ಲ ಇವತ್ತೇ ಹೊರಟಿದ್ದಾರೆ. ಅಂದರೆ ಎಲ್ಲರಿಗೂ ಸಹ ಗೊತ್ತುಂಟು ಸಂಡೇ ಆಗುದಿಲ್ಲ ಅಂತೇಳಿ ಇವತ್ತು ಹೊರಟಿದ್ದಾರೆ. ಎಲ್ಲರಿಗೆ ಸಂಡೇ ಹೊರಡುವ ಇತ್ತು. ಮುಗೀತು. ಒಬ್ಬ ಬಸ್ ಎಂತ ಮಾರಿದ್ದು ಹಂಸ ಸಡನ್ ಬ್ರೇಕ್ ಮಾಡಿದ್ದು. ಗೋವಿಂದ. ಬಸ್ಸಿನಲ್ಲಿದ್ದವರೆಲ್ಲ ಸೇಫ್ ಅಂತ ಮೇ ಬಿ. ಎಂತ ಆಗಿಲ್ಲ, ಎಂತ ಆಗಲಿಲ್ಲ, ಕಣ್ಣಿಗೆ ಬಿದ್ದಿದೆ ಟೈರ್. ಓ, ಆಯ್ತಾಯ್ತಾಯ್ತು. ಇವಾಗ ಎದುರಿನವ ಅಲರ್ಟ್ಸ್ಕೊಂಡು ಹೋದ. ನಾವಿವಾಗ ಎಲ್ಲಿದ್ದೇವೆ ಅಂತ ಹೇಳಿದರೆ ಬೆಂಗಳೂರಿನ ಒಂದು ರೂಮಲ್ಲಿ ಅಂತ ಹೇಳಿದ್ರೆ ನಾನು PGಯಿಂದ 1 BHK ರೂಮಿಗೆ ಶಿಫ್ಟ್ ಆಗಿದ್ದೇನೆ. ಅದು ನಮ್ಮ ಮನೀಶ್ ಬಂದಿದ್ದಾನೆ ಅಂತೇಳಿ. ಹೌದು, ಈಗಷ್ಟು ನಿನ್ನೆ ನೈಟ್ ಬಂದಿದ್ದೇವೆ. ಇದು ಕಿಚನ್, ಇದು ಹಾಲು, ವಾಶ್ರೂಮ್, ಬೆಡ್ರೂಮ್. ಈಗ ನಾವು ಇನ್ನೂ ಸಹ ಸೆಟಪ್ ಆಗಲಿಲ್ಲ. ಒಂದು ಸೆಟಪ್ ಆಗಲಿಕ್ಕೆ 1 week 2 week ಎಲ್ಲ ಹೋಗ್ಬೋದು. ಇನ್ನು ಸಹ ಎಂತೆಲ್ಲ ಆಗಬೇಕು ಎಸೆನ್ಷಿಯಲ್ಸ್ ಎಲ್ಲ ಗೊತ್ತಿಲ್ಲ, ನೋಡಿ ತರಬೇಕಷ್ಟೇ. ಈಗ ನಮ್ಮ ಮನೀಶ್ ವೈಫೈ ಹಾಕಿಸ್ಲಿಕ್ಕೆ ಹೋಗಿದ್ದಾನೆ. ನಾವೀಗ 2 ಬೊಂಡ ಜೆಪ್ಟೋದಿಂದ ಆರ್ಡರ್ ಮಾಡಿದ್ದೇವೆ. ಈಗ ಬೇಕಾದದನ್ನೆಲ್ಲ ಆರ್ಡರ್ ಮಾಡಿದ್ದೇವೆ. ಜೆಪ್ಟೋದವರು ನಮಗೆ ಸ್ಪಾನ್ಸರ್ ಮಾಡಿದಾಗೆ ತಂದು ಕೊಡ್ತಾ ಇದ್ದಾರೆ. ಟಿಲ್ ಡೋರ್ ಸ್ಟೆಪ್ಪಿನವರೆಗೆ ತಂದು ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ಜೆಪ್ಟೋ ಅವರು. ಮನೀಶ್ ಎಲ್ಲ ಸೆಟ್ ಮಾಡ್ತಾ ಇದ್ದಾನೆ. ಇದು ಎಂತ ಸೋಪ್ ಇಡಲಿಕ್ಕೆಲ್ಲ ಅಷ್ಟೇ. ಈಗ ಇಷ್ಟುಂಟು ಎಲ್ಲ ಗುಜರಿ ಐಟಮ್ ತಂದಿಟ್ಟಾಗಿ ಉಂಟು. ಇದೆಲ್ಲ ಸೆಟ್ ಆಗಿ ಒಂದು ನಿಮಗೆ ಅದು ಒಳ್ಳೆ ಮೂಡಿ ಟೈಪಲ್ಲಿ ಸಿಗುವಾಗ, ಅಲ್ಲ ಮೂಡಿ ಟೈಪಲ್ಲಿ ರೆಡಿ ಮಾಡಬೇಕಾದ್ರೆ ಲೇಟ್ ಆಗ್ಬೋದು. ಟಿಲ್ ಒಂದು 7-8 ಎಲ್ಲ ಆಗ್ಬೋದು ಇವತ್ತು, ಆದರೆ ಮಾಡ್ತೇವೆ ಇವತ್ತು. ಇಲ್ಲದಿದ್ದರೆ ನಾಳೆ ನೀವು ನೋಡ್ತೀರಾ. ಈ ವ್ಲಾಗ್ ನೆಕ್ಸ್ಟ್ ಸಹ ಕಂಟಿನ್ಯೂ ಆಗ್ತದೆ. ಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಸೇಫ್. ಸಿ ಯು ದೆನ್, ಬಾಯ್.